ಸೃಷ್ಟಿಕರ್ತಳಾದ ಜಗನ್ಮಾತೆ ಪಾಲನಾಕರ್ತ ಶಕ್ತಿಯಾಗಿ ಅಂತ್ಯಕಾಲದಲ್ಲಿ ಸಂಹಾರ ಶಕ್ತಿಯಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಆದಿಯಾದ ಜಗನ್ಮಾತೆಯು ಈ ಕ್ಷೇತ್ರದಲ್ಲಿ ನೆಲೆನಿತ್ತು ಜಗನ್ಮಾತೆ ಆರಾಧಕರಿಗೆ ಸಿದ್ಧಿಯನ್ನು ಮಾಡಿಕೊಳ್ಳುವಂಥ ಪುರುಷರಿಗೆ ಸಿದ್ಧಕ್ಷೇತ್ರ ಅಂತಂದರೆ ಅದು ಜಗನ್ಮಾತೆಯು ನೆಲೆಸಿರುವಂಥ ಸಿದ್ಧ ಪರ್ವತ ಅಂತ ನಾವು ಹೇಳ್ಬೋದು. ಈ ಪುಣ್ಯಮಯ ಕ್ಷೇತ್ರದಲ್ಲಿ ತಮ್ಮ ಯಾವುದೇ ಕಾಮನೆಗಳಿಗೆ ಕಾಮಧೇನು ಆಗಿರುವಂಥ ಕ್ಷೇತ್ರ, ಜೊತೆಗೆ ಕಲ್ಪನೆಗೆ ಕಲ್ಪವೃಕ್ಷವಾಗಿರುವಂಥ ಕ್ಷೇತ್ರ, ತಮ್ಮಲ್ಲಿರುವಂಥ ಸರ್ವದೋಷಗಳನ್ನು ಕಳಿಕೊಳ್ಳುವುದಕ್ಕೆ, ಜೊತೆಗೆ ತಾವು ಏನು ಚಿಂತೆಯನ್ನು ಮಾಡ್ತಾರೆ ಆ ಚಿಂತೆಗೆ ಚಿಂತಾಮಣಿಯಾಗಿರುವಂಥ ಕ್ಷೇತ್ರ ಇದು. ಚಿದಾನಂದ ಅವಧೂತರು ಶ್ರೀದೇವಿ ಎನ್ನುವಂಥ ಮಹಾತ್ಮೆಯನ್ನು ಬರೆದಿರುವಂಥ ಕ್ಷೇತ್ರ ಇದು. ಚಿದಾನಂದ ಅವಧೂತರು ಇಲ್ಲಿ ಕುತ್ಕೊಂಡು ತಾಯಿ ಬಗಳಾಂಬಿಕೆಯ ಮುಖದಲ್ಲಿ ಕುತ್ಕೊಂಡು ಆ ತಾಯಿಯ ಮುಖದಿಂದಲೇ ಆ ಗ್ರಂಥವನ್ನು ರಚನೆಯನ್ನು ಮಾಡಿದರು. ಆ ಗ್ರಂಥವನ್ನು ಯಾರು ಸದಾಕಾಲ ಪಠನೆಯನ್ನು ಮಾಡ್ತಾರೋ, ಅದನ್ನು ಶ್ರವಣವನ್ನು ಮಾಡ್ತಾರೋ ಅಂಥವರಿಗೆ ಏನೆಲ್ಲವೂ ಕೂಡ ಸಿಗುತ್ತದೆ ಅಂತ ಗ್ರಂಥದ ಮುಖಾಂತರ ನಾವೆಲ್ಲ ಕೇಳಿದ್ದೇವೆ. ಅದನ್ನು ಜೊತೆಗೆ ಅಭ್ಯಾಸವನ್ನು ಕೂಡ ಮಾಡಿದ್ದೇವೆ, ಜೊತೆಗೆ ಅದನ್ನು ಪಾರಾಯಣವನ್ನು ಕೂಡ ಮಾಡಿದ್ದೇವೆ. ಈ ಕ್ಷೇತ್ರದಲ್ಲಿ ನಾವು ಈ ಪುಣ್ಯಮಯವಾಗಿರುವಂಥ ಕ್ಷೇತ್ರ ಇವತ್ತಿನ ದಿವಸ ಅಭಿವೃದ್ಧಿಗೊಳ್ತಾ ಇದೆ. ಒಂದು ಉನ್ನತ ಮಟ್ಟದಲ್ಲಿ ಒಂದು ಮಂದಿರವನ್ನು ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಈ ಮಂದಿರಕ್ಕೆ ನೀವುಗಳೆಲ್ಲರೂ ಕೂಡ ತಾಯಿ ಜಗನ್ಮಾತೆಗೆ ಭಕ್ತಿಯ ಪೂರ್ವಕವಾಗಿ ನಾವೇನಾದರೂ ಒಂದಿಷ್ಟು ಕಾಣಿಕೆಗಳನ್ನು ಸಲ್ಲಿಸಿದೆವಪ್ಪ ಅಂತಂದರೆ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗೋದಕ್ಕೆ ನಾವು ಕಾರಣರಾಗ್ತೇವೆ. ಅದಕ್ಕೆ ತಾವುಗಳೆಲ್ಲರೂ ಕೂಡ ಈ ಪುಣ್ಯಮಯವಾಗಿರುವಂಥ ಕ್ಷೇತ್ರದೊಳಗೆ ನಾವು ದುಡಿದಿರುವಂಥ ಸಂಪತ್ತಿನಲ್ಲಿ ಒಂದೊಂದು ನಾಣ್ಯಗಳನ್ನು ತೆಗೆದಿಟ್ಟು ಈ ಕ್ಷೇತ್ರಕ್ಕೆ ನಾವು ಸಲ್ಲಿಸುವಂಥವರಾದೆವಪ್ಪ ಅಂತಂದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಜಗನ್ಮಾತೆಯ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ ಅನ್ನೋದರ ಜೊತೆಗೆ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ.